ಬಹಳಷ್ಟು ಜನ ಅಭ್ಯರ್ಥಿಗಳು ಸರ್ ನಮ್ಮ ಡ್ರೈವರ್ ಹುದ್ದೆಗಳಿಗೆ ಎಲ್ಲಿಯಾದರೂ ಕಾಲ್ಫಾರ್ಮ್ ಆದರೆ ಅದರ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ ಕೇಳ್ತಾ ಇದ್ರಿ. ಅಭ್ಯರ್ಥಿಗಳೇ, ಇದೊಂದು ನಿಮಗೆ ಅವಕಾಶ. ಯಾಕಂದರೆ CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಆನ್ಲೈನ್ ಅರ್ಜಿ ಸಲ್ಲಿಕೆ ಯಾವಾಗಿಂದ ಪ್ರಾರಂಭ ಆಕೈತಪ್ಪ ಅಂದ್ರೆ ಫೆಬ್ರವರಿ 3, 2025ರಿಂದ ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗ್ತದೆ. ಆವಾಗ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ ಮಾರ್ಚ್ 4, 2025 ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ. ಹಾಗಾದರೆ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳಿಗೆ ಎಷ್ಟು ಹುದ್ದೆಗಳದವಪ್ಪ ಅಂದರೆ 845. ಅದೇ ರೀತಿಯಾಗಿ ಕಾನ್ಸ್ಟೇಬಲ್ ಡ್ರೈವರ್ ಕಮ್ ಪಂಪ್ ಆಪ್ರೇಟರ್ ಎಷ್ಟದವಪ್ಪ ಅಂದ್ರೆ 279 ಹುದ್ದೆಗಳು. ಒಟ್ಟು ಎಲ್ಲ ಸೇರಿ ಎಷ್ಟಾಕೈತಪ್ಪ ಅಂದ್ರೆ 1124 ಒಟ್ಟು ಹುದ್ದೆಗಳದಾವ, ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳದಾವ. ಹಾಗಾದರೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂದ್ರೆ 10ನೇ ತರಗತಿ ಪಾಸ್ ಆಗಿರಬೇಕು. ಅಂದರೆ SSLC ಪಾಸ್ ಆದಂಥ ಅಭ್ಯರ್ಥಿಗಳು ನೀವು ಅರ್ಜಿ ಸಲ್ಲಿಸಬಹುದು. ಅದರ ಜೊತೆ ನೀವು ಡ್ರೈವರ್ ಹುದ್ದೆಗೆ ಆನ್ಲೈನ್ ಅರ್ಜಿ ಸಲ್ಲಿಸ್ತೀರಿ ಅಂದಾಗ ಹೆವಿ ಲೈಸೆನ್ಸ್, ಕಂಪಲ್ಸರಿ ಹೆವಿ ಲೈಸೆನ್ಸ ಇರಬೇಕು. ಅದರ ಜೊತೆ DLನೂ ಇರಬೇಕು. ಲೈಸೆನ್ಸ್ ಇದ್ದವ್ರಿಗೆ ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಕಾನ್ಸ್ಟೇಬಲ್ ಹುದ್ದೆಗೆ ಅವಕಾಶ ಇರ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಇಲ್ಲಿ ವಯಸ್ಸಿನ ಮಿತಿ ಎಷ್ಟಿದೆಯಪ್ಪ ಅಂದ್ರೆ ಕನಿಷ್ಠ 21 ವರ್ಷ ಮುಗಿದಿರಬೇಕು. ಆಮೇಲೆ ಗರಿಷ್ಠ 27 ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ OBC ಆಗಿರ್ಬೋದು ಮತ್ತು SC ST ಅವರಿಗೆ ಸಹಿತ ಏನಿರ್ತದಪ್ಪ ಅಂದ್ರೆ ವಯೋಮಿತಿಯಲ್ಲಿ ಸಡಿಲಿಕೆ ಇರ್ತದೆ. ನೀವು ವೆಬ್ಸೈಟನ್ನು ನೋಡಿಕೊಂಡು ನಾನು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸಂಕ್ಷಿಪ್ತದಲ್ಲಿ ನಾನು ನಿಮ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಲಾಸ್ಟಿಗೆ ನಾನು ವೆಬ್ಸೈಟ್ ಹೇಳಿರ್ತಾನೆ ಅಡ್ರೆಸ್ಸ, ಆ ವೆಬ್ಸೈಟನ್ನು ಓಪನ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಅಭ್ಯರ್ಥಿಗಳೇ. ನಿಮ್ಗೆ ಗೊತ್ತಿರಲಿ. ಅದೇ ರೀತಿ ಏನಪ್ಪ ಅಂದ್ರೆ ಇಲ್ಲಿ ಕಂಪಲ್ಸರಿ ಏನಂದ್ರೆ ಅನ್ಮ್ಯಾರಿಡ್ ಅಭ್ಯರ್ಥಿಗಳು ಅಂದರೆ ಇನ್ನೂ ಮದುವೆ ಆಗದೇ ಇದ್ದಂಥ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳ ಹೈಟ್ ಎಷ್ಟಪ್ಪ ಅಂದ್ರೆ CISF ಇದು ಕಾನ್ಸ್ಟೇಬಲ್ ಡ್ರೈವರ್ ರೀ, ಹೈಟ್ ಎಷ್ಟು ಇರಬೇಕಪ್ಪ ಅಂದ್ರೆ 167 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಎದೆಯ ಸುತ್ತಳತೆ ಎಷ್ಟಿರಬೇಕಪ್ಪ ಅಂದ್ರೆ 80ರಿಂದ ವಿಸ್ತಾರ ಮಾಡಿದಾಗ 85ರಷ್ಟು ವಿಸ್ತಾರ ಆಗಬೇಕು. ಹಾಗಾದರೆ ನೇಮಕಾತಿ ಯಾವ ರೀತಿ ನಡೀತದಪ್ಪ ಅಂದ್ರೆ ಮೊದಲಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರ್ತದೆ. ಅದಾದ ನಂತರ ಇದರಲ್ಲಿ ಅರ್ಹತೆ ಪಡೆದವರು ಏನು ಬರ್ತಾರಪ್ಪ ಅಂದ್ರೆ ಲಿಖಿತ ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ಲಿಖಿತ ಪರೀಕ್ಷೆ OMR ಮಾದರಿನೂ ನಡೆಸ್ಬೋದು ಅಥವಾ ಕಂಪ್ಯೂಟರ್ ಬೇಸ್ಡ್ CBT ಮಾದರಿನೂ ಸಹಿತ ಪರೀಕ್ಷೆಯನ್ನು ನಡೆಸ್ಬೋದು. ನಾವು ಎರಡೂ ರೀತಿ ರೆಡಿಯಾಗಿರಬೇಕಾಗ್ತದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇದು ಸೆಂಟ್ರಲ್ ಗೋರ್ಮೆಂಟ್ CISF ಕಾನ್ಸ್ಟೇಬಲ್ ಸೆಂಟ್ರಲ್ ಗೋರ್ಮೆಂಟ್ ಹುದ್ದೆಯಾಗಿರುವುದರಿಂದ ಇಲ್ಲಿ ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಬೇಕಿದು. ಪರೀಕ್ಷೆಯಲ್ಲಿ ನೀವು ಅರ್ಹತೆಯನ್ನು ಪಡೆದ್ರಪ್ಪ ಅಂದ್ರೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ತಾರೆ. ವೈದ್ಯಕೀಯ ಪರೀಕ್ಷೆಯಲ್ಲಿ ಪಾಸ್ ಆದ್ರಪ್ಪ ಅಂದ್ರೆ ಫೈನಲ್ ಆಗಿ ಅಂತಿಮ ರಿಸಲ್ಟನ್ನು ಮಾಡ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರಲಿ, ಅರ್ಜಿ ಸಲ್ಲಿಕೆ ಏನಪ್ಪ ಅಂದ್ರೆ ಫೆಬ್ರವರಿ 3, 2025ರಿಂದ ಪ್ರಾರಂಭವಾಗಿ ಕೊನೆಯ ದಿನಾಂಕ ಯಾವಪ್ಪ ಅಂದ್ರೆ ಮಾರ್ಚ್ 4, 2025ರೊಳಗೆ ಆನ್ಲೈನ್ ಅರ್ಜಿಯನ್ನು ಹಾಕಬೇಕು. ಇದ್ರ ವೆಬ್ಸೈಟ್ ಏನಪ್ಪ ಅಂದ್ರೆ www. ಆಮೇಲೆ ನೆಕ್ಸ್ಟ್ CISF.gov.inಗೆ ಸಂಪರ್ಕ ಮಾಡಿ ಅಭ್ಯರ್ಥಿಗಳೇ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ಅಭ್ಯರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಾಯಿರಿ. ಅಭ್ಯರ್ಥಿಗಳೇ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆಯಲ್ಲಿ ಈಗ ಅಗ್ನಿವೀರ ಆರ್ಮಿ ಪೂರ್ವಭಾವಿ ತರಬೇತಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗೆ ಪ್ರವೇಶ ಪ್ರಾರಂಭವಾಗಿವೆ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF,
ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.